ಕಾಲಾಪತ್ತರ್ ಸಿನಿಮಾ ನಾನು ಭಾಳ ಖುಷಿಯಾಗಿದ್ದೇನೆಂದರೆ ಈ ಥರದ ಒಂದು ಕಂಟೆಂಟನ್ನು ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬೇಕು. ಅದನ್ನು ಕಮರ್ಷಿಯಲ್ ಆಗಿ ಹೇಳೋದಕ್ಕೆ ಬುದ್ಧಿವಂತಿಕೆ ಬೇಕು. ಆ ಧೈರ್ಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಲ್ಲಿದೆ. ಹಾಗೆ ಆ ಬುದ್ಧಿವಂತಿಕೆ ನಿರ್ದೇಶಕರು ತೋರಿಸಿದ್ದಾರೆ. ಯಾಕೆಂದರೆ ಒಂದು ಸೈಕಾಲಜಿಕಲ್ ಆದಂಥ ಒಂದು ವಿಷಯವನ್ನು ತುಂಬ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ, ಅದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿಯವರು. ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಅಷ್ಟೇ, ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಿರ್ದೇಶನ ಅಂದರೆ ಬೇರೆ ಬೇರೆ ಪಾತ್ರಗಳ ಹತ್ರ ಆ್ಯಕ್ಟಿಂಗ್ನ ಹೊರಗಡೆ ತರಿಸೋದು ಇರ್ಬೋದು, ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು, ಆ ಸಂಭಾಷಣೆಯನ್ನು, ಸಂಗೀತವನ್ನು ಎಲ್ಲ ಕಡೆಗೂ ಡೈರೆಕ್ಟ್ ಅಂದರೆ ಎಲ್ಲ ಕಡೆಗೂ ತನ್ನ ಬುದ್ಧಿಯನ್ನು ತೋರಿಸ್ಬೇಕಾಗತ್ತೆ. ಅದಷ್ಟನ್ನು ವಿಕ್ಕಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ಈ ಥರದ ಸಿನಿಮಾಗಳು ಯಶಸ್ಸಾಗಬೇಕು. ಯಾಕೆ ಯಶಸ್ಸಾಗಬೇಕು ಅಂದರೆ ಈ ಥರದ ಕಂಟೆಂಟು ಕನ್ನಡದಲ್ಲಿ ಬೇರೆ ಭಾಷೆಗಳು ಏನು ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ, ಅದು ಆ ಥರದ ಸಿನಿಮಾ, ಈ ಥರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ, ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ. ಅದು ಕಾಲಾಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ನಿರ್ಮಾಪಕರೇ, ನಿರ್ದೇಶಕರೇ. ಆ್ಯಂಡ್ ಧನ್ಯ ಅವರ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಅಪಿಯರೆನ್ಸು ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ. ಇವರಿಬ್ಬರ ಪಾತ್ರಗಳು ತುಂಬ ಒಂದೇ ನೆಲಗಟ್ಟಿನಲ್ಲಿ, ಅಂದರೆ ಒಂದೇ ಒಂದು ಜಿಯೋಗ್ರಫಿಕಲ್ ಏರಿಯಾ, ಅದು ಆ ಜಿಯೋಗ್ರಫಿಕಲ್ ಇದರಲ್ಲಿ ತುಂಬ ಚೆಂದ ಕಾಣಿಸ್ತಾರೆ. ತುಂಬ ಆಪ್ತತೆ ಅನಿಸುತ್ತೆ. ಆ ಇಡೀ ಹಳ್ಳಿ ನಮ್ಮದೇನೋ ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಕಟ್ಕೊಟ್ಟಿದ್ದಾರೆ ವಿಕ್ಕಿಯವರು. ಮತ್ತು ಎಲ್ಲ ಪಾತ್ರಗಳು, ಸಂಪತ್ ಆಗ್ಬೋದು, ನಾಗಾಭರಣವರಾಗ್ಬೋದು, ಕೊನೆಯಲ್ಲಿ ಬರುವ ಅಚ್ಯುತ್ ಅವರಾಗ್ಬೋದು, ಎಲ್ಲ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ, ತುಂಬ ಎಷ್ಟು ಬೇಕೋ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇಡೀ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದ್ದಾರೆ ವಿಕ್ಕಿಯವರು. ಇಡೀ ಸಿನಿಮಾನ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇಂಥ ಸಿನಿಮಾಗಳನ್ನು ಗೆಲ್ಲಿಸಿ ಬಂದು ಸಿನಿಮಾ ನೋಡಿ. ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ತುಂಬ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾನ ನೀವು ನೋಡುವ ಅನುಭವ ನಿಮ್ಮದಾಗಲಿ ಅಂತ ಹಾರೈಸ್ತಾ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.